ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಆರಿದ್ದು ನೋಡ್ರಿ, ಇದು ಆರಿದ್ದು ಮಡಿಚಿ ಕಪಾಟ್ನಾಗ ಇಡಾತಿದ್ದೆ ರೀ. ಈಗೆಲ್ಲ ಬೆಳಗಿನ ಕೆಲಸ ಚಲೋ ಮಾಡ್ಬೇಕು. ಕಸದ ಗಾಡಿ ಬಂದತ್ರಿ 8 ದಿನದ ಮೇಲೆ. ಅವ್ರವ್ರ ಅರಿವಿ ಅವ್ರವ್ರ ಕಪಾಟ್ನಾಗ ಇಡೋದ್ರಿ ಮಡಿಚಿ ಸಪ್ರೇಟ್. ನಮ್ಮ ಪ್ರೀತಮ್ ಬೇರೆ, ಗಣೇಶನು ಬೇರೆ ರೀ, ನಮ್ಮ ನೀರು ಬೇರೆ. ಬೆಳಗಿನ ಕೆಲಸ ಚಲೋ ಮಾಡ್ಬೇಕ್ರಿ. ಕಸದ ಗಾಡಿ ಬಂತು ನೋಡ್ರಿ, ಈಗ ಕಸ ಹಾಕಿ ತುಂಬಾ ಅಪಾಯಕಾರಿ. ದಯವಿಟ್ಟು ಕಸವನ್ನು ಸುಡಬಾರದು. ರಸ್ತೆ ಬದಿ ಮತ್ತು ಚರಂಡಿಗಳಲ್ಲಿ ಕಸವನ್ನು ಎಸೆಯಬಾರದು. ಇವತ್ತು ದಾಸಾಳು ಸ್ವಲ್ಪ ಆಗಿರೋ ಗಿಡದ ಹಿಂಗೆ ನಮ್ಮ ಅತ್ತೆಯವರು ದೋಸೆ ಮಾಡ್ತಾರೆ. ನಾವು ನಾಷ್ಟ ಮಾಡಿ ಹೊರಗೆ ಹೋಗ್ಬೇಕು. ನಮಗೆ ಇದನ್ನು ನೋಡ್ರಿ, ಕೆಂಪು ಮೆಣಸಿನ್ಕಾಯಿ ಕೊಟ್ಟು ತೊಗೊಂಬಂದು ಅವ್ನು ತಂದು ಕೊಟ್ಟೆ ರೇಷನ್ ಇರ್ತೀವಿ ಆಗತ್ತೆ. ಆಮೇಲೆ ಸೈಕಲ್ ಇಟ್ಕೊಂಡು ಬಂದು ಗಣ್ಣು ಹುಷಾರು ನೋಡ. ಗಾವಣ ಅಂತೇಳಿ ಇಲ್ಲಿಡ ಇಲ್ಲಿ ಗಣ್ಣು ಇಲ್ಲದೆ ಇಲ್ಲ ಹಿಂಗೆ ಅತ್ತಾಗಿತ್ತಾಗ ಇದು ಮಾಡಿ ಮಮ್ಮಿನೂ ಅದ್ರಲ್ಲಿ ಹೋಗುತ್ತಲೇವೆ. ಇದು ಅಷ್ಟೇ ದುರ್ಕೊಂತ ಬಿಡುಂಗಿರ್ತ ಅದೇನು ಯಾಕೈತಿಲ್ಲ. ಇವತ್ತು ಸಂಘದ್ದು ಅಲ್ಲಿ ಬೇರೆ ಏರಿಯಾಕ್ಕೆ ಹೋಗ್ಬೇಕ್ರಿ, ಸಂಘದ ಆಫೀಸಿಗೆ. ನಾನು 6 ಗಂಟೆ ರೀ, 10 ಗಂಟೆ ನಮ್ಮ ಆಗಿರ್ತೀನಿ. ಸಂಘದ ಆಫೀಸಿಗೆ ಬಂದೆ ನೋಡ್ರಿ. ಅಲ್ಲಿ ಬೇರೆದಾರ ಲೋನಿಂದ ಹಾಕಕತ್ತಾರೆ, ಆಮೇಲೆ ಹಾಕ್ತಾರಂತ. ಒಂದಿಬ್ಬರದಾಗಿಂದ ನಮ್ದು ಐತ್ರಿ. ನಮ್ಮ ಏರಿಯಾದ ಬಂದಾಗಿದ್ದಕ್ಕೆ ಬೇರೆ ಏರಿಯಾಕ್ಕೆ ಬಂದನ್ರಿ. ಇದು ಒಂದು 11ಕ್ಕೆ ಬಂದೆ, 10:10ಕ್ಕೆ ಬಂದೆ ರೀ. 11 ಆದರೂ ಮುಗಿಲಿಲ್ಲ. ಈಗ ನಮ್ದು ಮಾಡತ್ತಾರ ನೋಡ್ರಿ ಲೋನಿಂದ. ಅವು ಮುಗಿಸ್ಕೊಂಡು ಮತ್ತೆ ಲಕ್ಷ್ಮಿ ಚೆಕ್ ಮಾಡ್ಸಕ್ಕೆ ಹೋಗ್ಬೇಕು. ನಾನು ಅದಕ್ಕೆ ಕೇಳಿದೆ, ಮತ್ತು ರೇಷನ್ ತರಕ್ಕೆ ಹೋಗಿದ್ರು, ಅದನ್ನೊಂದು ತಂದಿಟ್ಟು ಬರ್ಬೇಕಿಲ್ರಿಪ್ಪ ಅಂತಂದೆ ನಾನು. ಅಲ್ಲಿ ಬಂದು ಆಫೀಸಿಗೆ ಅವರು ಏನೋ ಮಾತಾಡಲ್ಲ. ಏಪ್ರಿಲಿಂದ ಬಂದೈತಿ ಮತ್ತು ಅಪ್ಲಿಕೇಶನ್ ಮತ್ತೆ ಅಂಕಲ್ ಹೊಂಟಾರ ರೇಷನ್ ತರಕ್ಕೆ. ರೇಷನ್ ಅದಕ್ಕೆ ನೀನೇ ರೇಷನ್ ತಂದು ಬಿಟ್ಟಿದ್ರು, ಮಗು ಬೇಕಿತ್ರಪ್ಪ. ಹಿಂಗಾಗಿ ಮನೆಗೆ ಹೊಂಟಾರ. ಮತ್ತು ಸಾಯಂಕಾಲ ಬರ್ತಾನಂತೆ ಹೋದ್ರೆ